ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆದರೆ ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವರು, ರಜನಿಕಾಂತ್ ಅಂತವರು, ಹಳೇಪುರನೆಲ್ಲ ಏನು ಮಾಡ್ತಾರೆ, ಸುಂದರರಾಜ್ ಅವ್ರು ಹೇಳ್ದಂಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊಟ್ಟೋಗ್ತಾರೆ ಅಂದರೆ ಕನ್ನಡದಲ್ಲಿ ಗೌರವ ಕೊಡಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನು ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆ್ಯಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆಗಲೇ ಇನ್ನೊಂದು ಸುಂದರರಾಜ್ ಅವರು ಹೇಳಿದ್ರು, ಹಳೇ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳನ್ನ ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆರಕೆ ಸಂಸಾರ ಇರ್ತಕ್ಕಂಥವ್ರೆಲ್ಲ ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲೋ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಅಂಥ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಊಟ ಉಪಚಾರಗಳನ್ನು ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನನಗೆ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಧೈರ್ಯ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳಬೇಕು. ಅವರಿಗೆ ದೀರ್ಘಾಯುಷ್ ಕೊಡ್ಲಿ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಮಾಡಬೇಕು ಅಂತ. ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲ್ ಬರೆಸ್ತೀರಾ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನ್ ಐರನ್ ರೆಗ್ ಅಂದ್ರು, ಆ ಸಮಯ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನಸ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ್ ಮೇಲೆ ಆಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸ್ಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಆಶಿಸ್ತೀನಿ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.